ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮೂರಿಂದ ಬರೀ ಬಾಯ್ಸ್ ಮಾತ್ರ, ಗರ್ಲ್ಸ್ ಯಾರೂ ಹೋಗ್ತಾ ಇಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಗೌರಸಮುದ್ರಕ್ಕೆ. ಗೌರಸಮುದ್ರ ಮಾರಮ್ಮ ಅಂತ ನೀವೆಲ್ಲ ಕೇಳಿರ್ತೀರ, ಗೊತ್ತಿರುತ್ತೆ ಕೆಲವರಿಗೆ ಆಲ್ಮೋಸ್ಟ್ ಆಲು. ಸೊ ಅಲ್ಲಿಗೆ ಹೋಗ್ತಾ ಇದ್ರು. ನಾವೇನು ಹೋಗಿಲ್ಲ, ಅವರು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಅದನ್ನೇ ಎಡಿಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೋಗಿದ್ರು, ಒಂದು 30 ಮೆಂಬರ್ಸ್ ಹೋಗಿದ್ದಾರೆ ಅನಿಸುತ್ತೆ. ಸೊ ನಾನು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇವಾಗ ನೋಡ್ರಿ ಗೌರಸಮುದ್ರಕ್ಕೆ ಹೋಗೋ ದಾರಿಲಿ ಹೋಗ್ತಾ ಇದ್ದಾರೆ, ಅಡ್ಡ ದಾರಿಲಿ. ಇದು ಯರಬಳ್ಳಿಯಿಂದ ಚಳ್ಳಕೆರೆಯಿಂದ ತಳಕು ಹಿರೇಳಿ ಹಿಂಗೆ ಹೋಗ್ತಾರೆ. ಫೈನಲ್ ಆಗಿ ಇವರು ದೇವಸ್ಥಾನಕ್ಕೆ ಬಂದು ಫೋಟೋ ತೆಗೆದು ಹಾಕಿದ್ರು. ನಾನು ಅದನ್ನೇ ವಿಡಿಯೋ ಎಡಿಟ್ ಮಾಡಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಪ್ಷನ್ ಇಲ್ಲ. ಸೊ ಹಂಗಾಗಿ ಈ ರೀತಿ ಫೋಟೋ ಹೊಡ್ಕೊಂಬಂದಿದ್ರು, ನಾನು ಅದನ್ನೇ ಎಡಿಟ್ ಮಾಡಿದ್ದೀನಿ. ಇವರು ಹೋಗಿದ್ದು ವಿಶೇಷ ಏನಪ್ಪ ಅಂದರೆ 2 ಕುರಿ ತಗೊಂಡೋಗಿದ್ರು. ದೇವರಿಂದೇನೋ ಹರಕೆ ಇತ್ತಂತೆ. ಸೊ ಅವರು ಇಬ್ಬರು ತಗೊಂಡೋಗಿದ್ರು. ಒಂದು ನಮ್ಮ ಭಾವ, ಇನ್ನೊಂದು ನಮ್ಮ ಮೈದ್ನ. ನಮ್ಮ ಭಾವ ಅಂದರೆ ಸಿದ್ದಣ್ಣ ಅಂತ, ಇನ್ನೊಬ್ಬರು ಶ್ರೀಧರ್ ಅಂತ, ಮೈದ್ನ ಅಂತ ಹೇಳಿದ್ನಲ್ಲ ಅವರು ತಗೊಂಡೋಗಿದ್ರು. ಸೊ ಅದಕ್ಕೆ ಇವರೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಹೋಗಿದ್ದಾರೆ. ಎರಡು ಕುರಿ ತಗೊಂಡೋಗಿದ್ದಾರೆ. ಇಲ್ಲಿ ಗೌರಸಮುದ್ರಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ತುಂಬ್ಳಿಗೆ ಬಂದು ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅಡುಗೆ ಮಾಡೋಕ್ಕೆ. ಫಸ್ಟು ಇವರು ಟಿಫನ್ ಮಾಡ್ಕೊಂಡು ಹೋಗಿರಲಿಲ್ಲ ಯಾರೂ, ಅದಕ್ಕೆ ಟಿಫನಿಗೆ ರೆಡಿ ಮಾಡ್ತಿದ್ರು. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಮಟನ್ ಸಾಂಬಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ. ನೋಡಿ, ಇವರು ನಮ್ಗೆ ಅಣ್ಣ ಆಗಬೇಕು, ರಂಗಣ್ಣ ಅಂತ. ಆ ಕಡೆ ಇರೋದು ಗೋಪಿ ಅಣ್ಣ ಅಂತ, ಅವರು ನಮಗೆ ಅಣ್ಣ ಆಗಬೇಕು. ಈ ಕಡೆ ಇದ್ದಾರಲ್ಲ ಶ್ರೀಧರ್ ಅಂತ, ಅವರೇ ಕುರಿ ಮರಿ ಒಂದು ಆಳೋಗಿರೋದು, ಅವರು ಮೈದ್ನ ಆಗ್ಬೇಕು ನನಗೆ. ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಇದರಲ್ಲಿ, ವೀಡಿಯೋದಲ್ಲಿ ಯಾರ್ಯಾರು ಕಾಣ್ತಿದ್ದಾರೋ ಅವ್ರ ಹೆಸರೆಲ್ಲ ಹೇಳ್ತಿದ್ದೀನಿ. ಈ ಕಡೆ ಇಲ್ಲಿ ಟಿಫನ್ ಮಾಡಿರಲಿಲ್ಲಲ್ಲ, ಅವರು ಪುಳಿಯೋಗರೆ ಮಾಡೋಕ್ಕೆ ಅಂತೇಳಿ ಒಲೆ ಮೇಲೆ ಒಂದು ಕಡೆ ಅನ್ನ ಮಾಡ್ತಾಯಿದ್ದಾರೆ. ಇವರು ಇನ್ನೇನು ಗೊತ್ತಿಲ್ಲ, ನಮ್ಮ ಮನೆಯವರು ನಮ್ಮ ಹಸ್ಬೆಂಡ್ ಇವರು ನನಗೆ ಭಾವ ಆಗಬೇಕು, ನಮ್ಮ ಮನೆಯವ್ರಿಗೆ ಅಣ್ಣ ಆಗಬೇಕು. ಎಲ್ಲ ನಮ್ಮ ರಿಲೇಷನ್ಸೇ, ಬೇರೆ ಯಾರೂ ಇಲ್ಲ. ಎಲ್ಲರೂ ಹೋಗಿದ್ದಾರೆ. ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮಟನ್ ಸಾಂಬಾರಿಗೆ ಏನೇನು ಬೇಕೋ ಅದನ್ನು. ಒಬ್ಬರು ಈರುಳ್ಳಿ ಹೆಚ್ಚುತ್ತಿದ್ದಾರೆ, ಸೊಪ್ಪೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಆ ಕಡೆ ಕುರಿ ಮರಿನ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ನೋಡಿ, ಇಲ್ಲೆಲ್ಲ ನಿಂತಿದ್ದಾರೆ. ಇವರೇ ನಮ್ಮ ಭಾವ, ಸಿದ್ದಣ್ಣ ಅಂತ ಹೇಳಿದ್ನಲ್ಲ ಅವರು. ನೋಡಿ, ಇಲ್ಲೆಲ್ಲ ಮಾಡ್ತಾಯಿದ್ರು. ಇವರು ಎಲ್ಲೇ ಹೋದ್ರೂ ಇದೇ ರೀತಿಯೇ ಇರ್ತಾರೆ, ಫ್ರೆಂಡ್ ಸರ್ಕಲ್ ಇವರೆಲ್ಲ. ಯಾವುದನ್ನು ಬಿಟ್ಟು ಮಾಡಲ್ಲ. ಇವರೆಲ್ಲ 3 ಜನನೂ ನನಗೆ ಮೈದ್ನರಾಗಬೇಕು. ಇವ್ರು ನಮ್ಮ ಹಸ್ಬೆಂಡ್ಗೆ ತಮ್ಮರಾಗಬೇಕು. ಇವರು 3 ಜನ ಅಲ್ಲಿ ನಿಂತಿರೋದು. ಇಲ್ಲಿ ಪುಳಿಯೋಗರೆ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ನಿಂತಿದ್ದಾರೆ. ಇಲ್ಲಿ ಅನ್ನ ಮಾಡೋಕ್ಕೆ ಪಾತ್ರೆಯಲ್ಲಿ ನೀರು ಇಕ್ಕಿದ್ದಾರೆ. ನೋಡಿ, ನೀರು ಕಾಯ್ತಾ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದಾರೆ. ಇವರು ನಮ್ಮ ಮೈದ್ನ, ಇವ್ರ ಅಣ್ಣನೇ ಇನ್ನೊಂದು ತಂದಿರೋದು ಕುರಿನ, ಸಿದ್ದಣ್ಣ ಅಂತ ಹೇಳಿದ್ನಲ್ಲ ಅವರು. ಇವರು ನೋಡ್ರಿ, ಒಂದು 30 ಮೆಂಬರ್ಸ್ ಹೋಗಿದ್ದಾರೆ ಅನಿಸುತ್ತೆ, ಅಷ್ಟು ಕೌಂಟ್ ಮಾಡೋಕ್ಕಾಗಲ್ಲ. ಇವರು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಕುರಿ ಮರಿ ಕಟ್ ಮಾಡೋಕ್ಕೆ ಚಾಕುನ ಮಸೀತಾ ಇದ್ದಾರೆ. ಇವರೇ ಮೇಯ್ನು ಹೆಡ್, ಅಂದರೆ ಬಾಸು, ನಮ್ಮ ಭಾವ ಇವರು. ನೋಡಿ, ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕು ಅಂತ ಹೇಳಿದ್ದಾರೆ ನನಗೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ನನಗೆ ಇವರೇ ಹೇಳಿರೋದು. ನಮ್ಮೂರಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಇವರು ಅಷ್ಟೇ, ನಮ್ಮ ಭಾವ ಅಂತ ಹೇಳಿದಲ್ಲ, ಎಲ್ಲ ನನ್ನ ವೀಡಿಯೋಸ್ ನಾನು ಯಾವುದು ಎಡಿಟ್ ಮಾಡಿ ಹಾಕಿದ್ರು ಎಲ್ಲ ಲಾಗ್ಸು, ರೆಸಿಪೀಸ್ನು ಎಲ್ಲ ನೋಡ್ತಿರ್ತಾರೆ. ಸೊ ಅದಕ್ಕೆ ಇವತ್ತು ಇವರು ಹೋಗಿರೋದನ್ನ ಯೂಟ್ಯೂಬಿಗೆ ಹಾಕು ಅಂತೇಳಿ ನನಗೆ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರಂತೆ ನಿನ್ನೆ. ಅದಕ್ಕೆ ಅವರು ವೀಡಿಯೋ ಮಾಡ್ಕೊಂಬಂದಿದ್ರು, ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇವರು ಗೋಪಿ ಅಣ್ಣ ಅಂತ ಹೇಳಿದ್ದಾರೆ ಆವಾಗಲೇ, ಅವರು ಶ್ರೀಧರ್ ಅಂತ. ಇವರು ರಂಗಣ್ಣ ಅಂತ ಈ ಕಡೆ ಸೊಪ್ಪು ಹತ್ರ ಗೊತ್ತಿದ್ದಾರಲ್ಲ ಅವರು. ಅಷ್ಟೇ, ನನಗೆ ಯಾರ್ಯಾರು ಗೊತ್ತಿದೆಯೋ ಅದನ್ನೆಲ್ಲ ಹೆಸ್ರನ್ನ ಮೆನ್ಷನ್ ಮಾಡಿದ್ದೀನಿ. ಯಾರು ಮೆನ್ಷನ್ ಮಾಡಿಲ್ವೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ವೀಡಿಯೋದಲ್ಲಿ. ಯಾರ್ಯಾರು ಕ್ಲಿಯರಾಗಿ ಕಾಣಿಸ್ತಿದ್ದಾರೋ ಅವ್ರ ಹೆಸರನ್ನ ನಾನು ಹೇಳ್ತಾ ಇದ್ದೀನಿ. ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಅಲ್ಲಿ ನಿಂತಿರೋದು ನಮ್ಮ ಗಾಡಿ, ಆಟೋ, ನಿಮ್ಗೆ ಗೊತ್ತೇ ಇದೆಯಲ್ಲ, ಇದು ನಮ್ಮದೇ ಗಾಡಿ. ನಮ್ಮ ಗಾಡೀಲಿ ಹೋಗಿತ್ತು ಎಲ್ಲರೂ. ನೋಡಿ, ಗಾಡಿ ವೀಡಿಯೋ ಮಾಡಿದ್ದಾರೆ.
ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವರೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ ನಿಂತ್ಕೊಂಡು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ಹಿಂಗೆ ಎಲ್ಲ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬರೀ ನೋಡ್ರಿ ಹುಡುಗರೇ ಹೋಗಿರೋದು, ಲೇಡೀಸ್ ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಇವರೇ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬರ್ತಾರೆ ನೋಡ್ರಿ. ಎಲ್ಲ ಅಡುಗೆನೂ ಮಾಡ್ತಾ ಇದ್ದಾರೆ. ಎಷ್ಟು ಈ ಥರ ಹೋಗೋಕೆ ಎಷ್ಟು ಖುಷಿ ಆಗುತ್ತಲ್ಲ. ಈ ಕಡೆ ನೋಡಿ, ನಾನು ಪುಳಿಯೋಗರೆ ಮಾಡೋದು ತೋರಿಸ್ತಾ ಇದ್ದೀನಿ. ನಮ್ಮ ಭಾವ ಅವರು ಪುಳಿಯೋಗರೆ ಮಾಡ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟು ಮುಖ ತೋರಿಸ್ತೀನಿ. ಇಲ್ಲಿ ಕಾಣ್ತಲ್ಲ, ಫಸ್ಟ್ ಅಡುಗೆ ಮಾಡೋದು ಮಾತ್ರ ತೋರಿಸ್ತಿದ್ದೀನಿ. ಈ ಕಡೆ ಅನ್ನ ಮಾಡ್ತಿದ್ದಾರೆ, ನೀರು ಕಾದು ಅಕ್ಕಿ ಹಾಕಿದ್ದಾರೆ ಆಲ್ರೆಡಿ. ಅನ್ನ ಬೇಯ್ತಾ ಇದೆ ನೋಡಿ. ಪುಳಿಯೋಗರೆ ರೆಡಿ ಆಗ್ತಾ ಇದೆ. ಟಿಫನ್ ಮಾಡಿರಲಿಲ್ಲವಲ್ಲ, ಸೊ ಅದಕ್ಕೆ ಫಸ್ಟು ಟಿಫನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಊಟ ಮಾಡೋಕ್ಕೆ ಅಡುಗೆ ಮಾಡ್ತಿದ್ದಾರೆ ನೋಡಿ. ಈ ಕಡೆ ಎಲ್ಲ ಕುರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕಟ್ ಮಾಡ್ತಿದ್ದಾರೆ ಇಲ್ಲಿ. ಅಲ್ಲಿ ಯೋಗಣ್ಣ ಅಂತ ಹೇಳ್ಬಿಟ್ಟು ಅವ್ರು ಕಟ್ ಮಾಡ್ತಿದ್ರಂತೆ, ನಮ್ಮ ಹಸ್ಬೆಂಡ್ ಹೇಳಿದರು. ಸೊ ಇನ್ನು ಯಾರಿದ್ರು ಅಂತ ಅದು ವೀಡಿಯೋದಲ್ಲಿ ಕಾಣಿಸ್ತಿಲ್ಲ ನನಗೆ. ಕಾಣಿಸಿದ್ರೆ ಹೇಳ್ತಿದ್ದೆ ನೋಡಿ. ಈ ಎಷ್ಟು ಜನ ಹೋಗಿದ್ದಾರೆ, ಬರೀ ಕಾಲು ಮಾತ್ರ ಕಾಣಿಸ್ತಾ ಇದೆ ಇದರಲ್ಲಿ ನೋಡಿ. ಅಡುಗೆ ಮಾಡ್ತಿರೋ ಭಟ್ರು ಇವರೇ. ಪುಳಿಯೋಗರೆ ಮಾಡ್ತಿರೋದು ಮಟನ್ ಸಾರಲ್ಲ, ಪುಳಿಯೋಗರೆ ಮಾಡ್ತಿರೋ ಭಟ್ರು ಇವರೇ, ನಮ್ಮ ಭಾವ. ಇವರಿಬ್ಬರು ನಮ್ಮ ಮೈದ್ನ ನೋಡ್ರಿ. ಈ ಕಡೆ ಒಬ್ಬರು ಇನ್ನು ಇವರು ನನಗೆ ಮೈದ್ನ ಆಗಬೇಕು ನೋಡಿ. ಇವರು ಪುಳಿಯೋಗರೆ ಮಾಡ್ತಿರೋ ಭಟ್ರು ತೋರಿಸಿದ್ನಲ್ಲ. ಇವಾಗ ಮುಖ ಎಲ್ಲ ಕಾಣಿಸ್ತಾ ಇದೆ. ಆ ಕಡೆಯಲ್ಲಿ ಕಂಡಿದ್ದು ನಮ್ಮ ನಾದಿನಿಯವರ ಗಂಡ. ಇಲ್ಲಿ ನೋಡ್ರಿ, ಕುರಿ ಮರಿ ಕಟ್ ಮಾಡ್ತಿರೋದು ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡಿ. ಇಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಈ ರೀತಿ ನಾವು ನಮ್ಮನ್ನು ಕರ್ಕೊಂಡೋಗ್ರಿ ಅಂತ ಕೇಳಿದ್ವಿ ನಾವು. ಲೇಡೀಸ್ ಯಾರೂ ಬರೋಂಗಿಲ್ಲ ಅಂತೇಳಿ ಅವರೇ ಹೋಗಿದ್ದಾರೆ. ನಮ್ಮನ್ನು ಕರ್ಕೊಂಡೋಗಿದ್ರೆ ಚೆನ್ನಾಗಿತ್ತು. ಇನ್ನು ವೀಡಿಯೋ ನೀಟಾಗಿ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಡ್ತಿದ್ದೆ ನಾನು. ಈ ಕಡೆ ರೈಸ್ ಆಗಿದೆ ಇಲ್ಲಿ. ಇಲ್ಲಿ ನಮ್ಮ ಹಸ್ಬೆಂಡ್ ನೋಡ್ರಿ ಮೀಟಿಂಗ್ ಮಾಡ್ತಿದ್ದಾರೆ ಕುತ್ಕೊಂಡು, ಏನೂ ಕೆಲಸ ಮಾಡ್ತಿಲ್ಲ. ಇವಾಗೆಲ್ಲ ಸೊಪ್ಪೆಲ್ಲ ತೊಳಿತಾ ಇದ್ದಾರೆ ನೋಡ್ರಿ ನೀರಲ್ಲಿ. ಮಟನ್ ಸಾಂಬಾರಿಗೆ ಬೇಕಾಗಿರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಡೆ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾರೆ. ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ನೀಟಾಗಿ ಕಟ್ ಮಾಡಿ ನೀರಲ್ಲಿ ತೊಳಿತಾ ಇದ್ದಾರೆ. ಅದನ್ನು ಗ್ರೈಂಡ್ರಿಗೆ ಹಾಕಿಸ್ಕೊಂಬರ್ಬೇಕಲ್ಲ, ಅದಕ್ಕೆ ಇಲ್ಲಿ ನೀಟಾಗಿ ಮಟನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ತರಕಾರಿ ಕಟ್ ಮಾಡ್ತಿದ್ದಾರೆ, ಒಬ್ಬರು ನೋಡ್ರಿ ಇಲ್ಲಿ ಮಟನ್ ಕಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಹಂಗೆ ಕೂತಿದ್ದಾರೆ ನೋಡಿ. ಈ ಕಡೆ ಎಲ್ಲ ತರಕಾರಿ ಕಟ್ ಮಾಡೋದು, ಆ ಕಡೆ ಎಲ್ಲ ಮಟನ್ ಕಟ್ ಮಾಡೋದು. ಇವಾಗ ಫೈನಲಾಗಿ ಇವರು ಮಟನ್ ಎಲ್ಲ ಕಟ್ ಮಾಡಿಬಿಟ್ಟು ಖಾರಕ್ಕೆಲ್ಲ ಜೋಡಿಸ್ಕೊಂಡು ಇಲ್ಲಿ ಗೌರಸಮುದ್ರಕ್ಕೆ ಬಂದು ಮಿಕ್ಸಿಗೆ ಗ್ರೈಂಡ್ರಿಗೆ ಹಾಕಿಸ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟು ಅದು ಖಾರ ರೆಡಿ ಮಾಡಿಸ್ಕೊಂಡು ತಗೊಂಬಂದಿದ್ದಾರೆ. ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದು ಇಲ್ಲಿ ಮಟನಿಗೆ ಹಾಕಿ ನೋಡಿ ಈ ರೀತಿ ಮಾಡ್ತಾಯಿದ್ದಾರೆ. ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತಂತೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು. ಇಲ್ಲಿ ನೋಡ್ರಿ ಮಟನ್ ಎಲ್ಲ ಬೇಯಿಸ್ತಿದ್ದಾರೆ ನೀಟಾಗಿ. ಗೋಪಣ್ಣ ಅಂತ ಹೇಳ್ಬಿಟ್ಟು, ಆ ಕಡೆ ರಂಗಣ್ಣ ಅಂತ ಹೇಳ್ಬಿಟ್ಟು ಅವರು ನೋಡ್ರಿ ಮಟನ್ ಬೇಯಿಸ್ತಿದ್ರು. ತುಂಬ ಜನ ಹೋಗಿದ್ದಾರೆ ಗಾಯ್ಸ್. ನನಗೆ ನೇಮ್ಸ್ ಎಲ್ಲ ಗೊತ್ತಿಲ್ಲ ಅಷ್ಟು ಗೊತ್ತಿರೋ ಮಾತ್ರ ಹೇಳಿದ್ದೀನಿ ನಾನು. ಇಲ್ಲಿ ಈ ಕಡೆ ಆ ಕಡೆ ಮಟನ್ ಸಾಂಬಾರು ಆಗ್ತಾಯಿದೆ. ಈ ಕಡೆ ಎಲ್ಲ ಮುದ್ದೆನ ಕಟ್ತಿದ್ದಾರೆ ನೋಡಿ, ಸಣ್ಣ ಸಣ್ಣದಾಗಿ. ನೋಡ್ರಿ ಬಾಯ್ಸ್ ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಪ್ರೂವ್ ಮಾಡ್ತಿದ್ದಾರೆ ನೋಡಿ. ಎಷ್ಟು ನೀಟಾಗಿ ಮಾಡಿದ್ದಾರೆ ಮುದ್ದೆ ನೋಡ್ರಿ. ಒಂದು ಗಂಟಿಲ್ಲ ಏನಿಲ್ಲ, ಅಷ್ಟು ನೀಟಾಗಿ ಮುದ್ದೆ ಮಾಡಿದ್ದಾರೆ. ಇಲ್ಲಿ ಒಂದು ಆಂಟಿ ನಮ್ಮೂರಿಂದ ಹೋಗಿತ್ತಂತೆ, ಬೈಕಲ್ಲಿ ಹೋಗಿದ್ರಂತೆ ಇವರು. ಮುದ್ದೆ ಮಾಡೋ ಟೈಮಲ್ಲಿ ಆ ಆಂಟಿ ಮುದ್ದೆ ಕಟ್ಕೊಡ್ತಿದ್ದಾರೆ ನೋಡಿ. 3 ಜನ ಮುದ್ದೆ ಕಟ್ತಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿಯಾಗಿದೆ ಮಟನ್ ಸಾಂಬಾರು. ಇವಾಗ ಮುದ್ದೆ ಒಂದಾದರೆ ಇವಾಗ ಊಟಕ್ಕೆ ಬಡಿಸಿದ್ದಾರೆ ನೋಡಿ. ಇಲ್ಲಿ ಊಟ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಹೋಗಿದ್ದಾರೆ ನೋಡ್ರಿ, ಕೌಂಟ್ ಮಾಡೋಕ್ಕೆ ಆಗಲ್ಲ ಎಷ್ಟೊಂದು ಜನ ಇದ್ದಾರೆ ನೋಡಿ. ಎಲ್ಲ ನಮ್ಮೂರವರೇ ಹೋಗಿರೋದು, ಬೇರೆಯವರಿಲ್ಲ. ಇಲ್ಲಿ ಎಲ್ಲ ಊಟ ಮಾಡ್ತಿದ್ದಾರೆ ಫೈನಲಾಗಿ. ಇದು ನಮ್ಮ ಮನೆಯವರು, ಅವರು ಮುದ್ದೆ ಊಟ ಮಾಡಲ್ಲ, ಅನ್ನ ಅಷ್ಟೇ ಮಾಡೋದು. ಜಾಸ್ತಿ ರೇರ್ ಅವ್ರು ಮಾಡೋದು ಮುದ್ದೆನ. ಇಲ್ಲಿ ಅನ್ನ ಹಾಕಿಸ್ಕೊಂಡಿದ್ದಾರೆ. ಅನ್ನಕ್ಕೆ
ಸಾಂಬಾರು ಹಾಕಿಸ್ಕೊಂಡಿದ್ದಾರೆ ನೋಡ್ರಿ. ತುಂಬ ಚೆನ್ನಾಗಿತ್ತು ಮಟನ್ ಸಾಂಬಾರು ಅಂತ ಹೇಳಿದರು. ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಎಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ. ನೆಕ್ಸ್ಟು ಮತ್ತೆ ಇವರು ಇಲ್ಲಿಂದ ಊಟ ಮಾಡಿ ಬಂದು ಮತ್ತೆ ನಮ್ಮೂರ ಹತ್ರ ಯರಬಳ್ಳಿ ಹತ್ರ ಎಲ್ಲ ನಿಲ್ಲಿಸಿ ಮತ್ತೆ ಉಳಿದ ಸಾಂಬಾರನ್ನೆಲ್ಲ ಬಿಸಿ ಮಾಡಿಕೊಂಡು ಅಲ್ಲಿ ಊಟ ಮಾಡಿ ಸೀದಾ ನಮ್ಮೂರಿಗೆ ಬರ್ತಾ ಇದ್ದಾರೆ ನೋಡಿ. ಬರೋದನ್ನು ರೋಡಲ್ಲಿ ವೀಡಿಯೋ ಮಾಡಿದ್ದಾರೆ. ಫೈನಲಾಗಿ ಈ ರೀತಿ ಇತ್ತು ವೀಡಿಯೋ. ಎಲ್ಲರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.